ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಬಿವೈ ವಿಜೇಂದ್ರ 2 ವರ್ಷ ಪೂರೈಕೆ ಮಾಡಿದ್ದಾರೆ. ವಿಜೇಂದ್ರ ಅವರಿಗೆ ಇನ್ನೂ 1 ವರ್ಷ ಕಾಲ ಅವಕಾಶವನ್ನ ಕೊಡಬೇಕು ಅನ್ನುವಂತಹ ಪಟ್ಟನ್ನು ಹಿಡಿಲಾಗ್ತಿದೆ ಅಂತೆ. ಬಿವೈ ವಿಜೇಂದ್ರ ಆಪ್ತರು ಫುಲ್ ಅಲರ್ಟ್ ಆಗಿದ್ದಾರೆ. ಬಿವೈವಿ ಪರ ಕ್ಯಾಂಪೇನ್ ಅನ್ನ ಶುರು ಮಾಡಿದ್ದಾರೆ. ಏನದು ಕ್ಯಾಂಪೇನ್ ಅಂದ್ರೆ ಇನ್ನೊಂದು ವರ್ಷ ವಿಜೇಂದ್ರ ಅವರಿಗೆ ಅವಕಾಶ ಕೊಡಬೇಕಂತ ಪಟ್ಟು ಹಿಡಿದಿದ್ದಾರೆ. ವಿಜೇಂದ್ರ ಮುಂದುವರೆದ್ರೆ ಪಕ್ಷ ಸಂಘಟನೆಗೂ ಸಹ ನೆರವಾಗುತ್ತೆ. ಈ ರೀತಿಯಾದಂತಹ ವಾದವನ್ನ ಮಂಡನೆ ಮಾಡಲಾಗ್ತಾ ಇದೆ. 1 ಇಯರ್ ಕ್ಯಾಂಪೇನ್ ಈಗಾಗಲೇ ಆರಂಭ ಮಾಡಿದ್ದಾರೆ ವಿಜೇಂದ್ರ ಆಪ್ತರು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಈಗಾಗಲೇ ಬಿವೈ ವಿಜೇಂದ್ರ ಅವರ 2 ವರ್ಷಗಳ ಅಧ್ಯಕ್ಷ ಸ್ಥಾನದ ಪೂರೈಕೆ ಪೂರ್ಣ ಆಗಿದೆ. ಅದರ ಹಿನ್ನೆಲೆಯಲ್ಲಿ ಬಹಳಷ್ಟು ಹಿರಿಯ ನಾಯಕರುಗಳ ಹೋಗಿ ಭೇಟಿಯನ್ನು ಮಾಡುವಂತಹ ಕೆಲಸವನ್ನ ವಿಜೇಂದ್ರ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇನ್ನೊಂದು ಆಡ್ ಆನ್ ಆಗಿ ಮತ್ತೊಂದು ವರ್ಷ ಅವರಿಗೆ ಏನಂದ್ರೆ ಅವಕಾಶವನ್ನ ಕಲ್ಪಿಸಿಕೊಡಬೇಕು ಅನ್ನುವಂತಹ ಕೂಗು ಕೇಳಿ ಬರ್ತಾ ಇದೆ. ಯಾರು ಮಾಡ್ತಿದ್ದಾರೆ ಕೂಗು? ಬಿವೈ ವಿಜೇಂದ್ರ ಅವರ ಪರವಾಗಿರ್ತಕ್ಕಂತಹ ಆಪ್ತ ಶಾಸಕರುಗಳು, ನಾಯಕರುಗಳು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಗಣಪತಿ ಕೊಡ್ತಾರೆ. ಗಣಪತಿ, ಈಗಾಗಲೇ 2 ವರ್ಷಗಳ ಕಾಲ ಪೂರೈಕೆ ಮಾಡಿದ್ದಾರೆ, ಮತ್ತೊಂದು ವರ್ಷಗಳ ಕಾಲ ಯಾಕೆ ಕೊಡಬೇಕು ಅನ್ನುವಂತಹ ವಿಚಾರವನ್ನ ಯಾಕೆ ಮಂಡನೆ ಮಾಡಲಾಗ್ತಾ ಇದೆ ಅಂತ? ಜಗದೀಶ್, ಖಂಡಿತ ನೋಡಿ, ರಾಜ್ಯ ಬಿಜೆಪಿಯಲ್ಲಿರುವಂತಹ ಹಿರಿಯ ನಾಯಕರು ಇವತ್ತಿಂದಲ್ಲ, ವಿಜೇಂದ್ರ ಅವರು ಯಾವಾಗ ರಾಜ್ಯಾಧ್ಯಕ್ಷರ ಸೀಟನ್ನು ಅಲಂಕರಿಸ್ತಾರೋ ಅಲ್ಲಿಂದಲೂ ಕೂಡ ಒಂದು ಸಣ್ಣದಾದಂಥ ಒಂದು ಅಸಮಾಧಾನ ಇತ್ತು. ಯಾಕಂತಂದ್ರೆ ವಿಜೇಂದ್ರ ಅವರು ನಮ್ಗಿಂತ ಕಿರಿಯವರು, ಅವ್ರ ಮಾತನ್ನ ನಾವು ಕೇಳಬೇಕು ಅನ್ನೋದು ಕೂಡ ಪಕ್ಷದ ವಲಯದಲ್ಲಿ ಚರ್ಚೆ ಆಗ್ತಿರುವಂಥದ್ದು. ಹೀಗಾಗಿ ಬಿಜೆಪಿಯ ಹಿರಿಯ ನಾಯಕರು, ಒಂದು ತಟಸ್ಥ ಗ್ರೂಪ್ ಇರ್ಬೋದು, ಹಾಗೆ ಒಂದಷ್ಟು ರೆಬಲ್ ಟೀಮ್ ಇರ್ಬೋದು, ಇವರೆಲ್ಲರೂ ಕೂಡ ಹೈಕಮಾಂಡ್ ನಾಯಕರಿಗೆ ಹೋಗಿ ವಿಜೇಂದ್ರ ಅವರನ್ನ ಕೆಳಗಿಳಿಸುವಂತಹ ಪ್ರಯತ್ನ ಕೂಡ ಮಾಡಿದ್ರು. ಹೀಗಾಗಿ ಈಗಲೂ ಕೂಡ ಈ ಪ್ರಯತ್ನಗಳು ನಡಿಬಹುದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ವಿಜೇಂದ್ರ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಂತಹ ಒಂದಷ್ಟು ನಾಯಕರು, ರೇಣುಕಾಚಾರ್ಯ ಟೀಮ್ ಇರ್ಬೋದು, ಹಾಗೆ SR ವಿಶ್ವನಾಥ್ ಹಾದಿಯಾಗಿ ಒಂದಷ್ಟು ನಾಯಕರು ಅವರ ಜೊತೆಯಲ್ಲಿರುವಂತವರು ಈಗ 2 ವರ್ಷ ಕಂಪ್ಲೀಟ್ ಆಗಿದೆ. ಹೀಗಾಗಿ ಇನ್ನೊಂದು ವರ್ಷ ಕಾಲ ಅವಕಾಶ ಕೊಡಿ, ಮುಂದಿನ ಚುನಾವಣೆ ಕೂಡ ಬರುತ್ತೆ, ಈ ನಿಟ್ಟಿನಲ್ಲಿ ಅವರಿಗೂ ಕೂಡ ಒಂದು ಅವಕಾಶ ಆಗುತ್ತೆ, ಜೊತೆಗೆ ಪಕ್ಷ ಸಂಘಟನೆ ಕೂಡ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ 1 ಇಯರ್ ಕ್ಯಾಂಪೇನ್ ಅನ್ನು ಈಗಾಗಲೇ ಅವರ ಆಪ್ತರು ಶುರು ಮಾಡಿರುವಂತದ್ದು. ಕಾರಣ ಇಷ್ಟೇ, ಯಾವಾಗ ಈ ಹಿರಿಯ ನಾಯಕರು ವಿಜೇಂದ್ರ ವಿರುದ್ಧ ಒಂದಷ್ಟು ಅಸಮಾಧಾನ ಹೊರ ಹಾಕಿದ್ರು, ನಾಳೆ ಹೈಕಮಾಂಡ್ ನಾಯಕರ ಹತ್ರನೂ ಹೋಗಿ ಒಂದಷ್ಟು ದೂರುಗಳನ್ನು ಕೊಡಬಹುದು ವಿಜೇಂದ್ರ ಅವರನ್ನು ಬದಲಾವಣೆ ಮಾಡಿ ಅಂತ. ಈ ನಿಟ್ಟಿನಲ್ಲಿ ರಾಜ್ಯಾಧ್ಯಕ್ಷರ ಅವಧಿ ಇರುವಂತದ್ದು ಕೇವಲ 3 ವರ್ಷಗಳ ಕಾಲ. ಹೀಗಾಗಿ 2 ವರ್ಷಗಳ ಕಾಲ ಈಗಾಗಲೇ ಸಂಪೂರ್ಣವಾಗಿ ಯಶಸ್ವಿಯಾಗಿ ಪೂರ್ಣ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಇನ್ನು 1 ವರ್ಷಗಳ ಕಾಲ ಅವರಿಗೆ ಅವಕಾಶ ಕೊಟ್ಟಿದ್ದೆ ಆದಲ್ಲಿ ಮತ್ತಷ್ಟು ಪಕ್ಷ ಸಂಘಟನೆ ಆಗುತ್ತೆ, ಚುನಾವಣೆಗೂ ಕೂಡ ಸಹಾಯ ಆಗುತ್ತೆ, ಸಂಘಟನೆಗಳು ಕೂಡ ಇನ್ನಷ್ಟು ಬಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ 1 ಇಯರ್ ಕೂಗು ಕೇಳಿ ಬರ್ತಾ ಇರುವಂತದ್ದು. ಸಾಕಷ್ಟು ಒಂದು ಅವಕಾಶಗಳು ಬಂದ್ರೆ, ಅಂದ್ರೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಭೇಟಿಯಾಗುವಂತ ಅವಕಾಶಗಳು ಬಂದ್ರೆ ಅವರ ಆಪ್ತರು ದೆಹಲಿಗೂ ಕೂಡ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ವಿಜೇಂದ್ರ ಅವರನ್ನು ಮುಂದುವರಿಸಿದ್ರೆ ಲಾಭಗಳೇನು, ವಿಜೇಂದ್ರ ಅವರನ್ನು ಮುಂದುವರಿಸಿದ್ದೇ ಆದಲ್ಲಿ ಮುಂದಿನ ಲೋಕಲ್ ಚುನಾವಣೆಗೂ ಹೇಗೆ ಹೆಲ್ಪ್ ಆಗುತ್ತೆ, ಈ ಎಲ್ಲಾ ನಿಟ್ಟಿನಲ್ಲೂ ಕೂಡ ಹೈಕಮಾಂಡ್ ನಾಯಕರ ಗಮನಕ್ಕೆ ತರಲು ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂಥದ್ದು. ಇನ್ನೊಂದು ಲೆಕ್ಕಾಚಾರದಲ್ಲಿ ಹೇಳೋದಾದ್ರೆ ವಿಜೇಂದ್ರ ಅವರನ್ನು ಮುಂದುವರಿಸಿದ್ದೇ ಆದಲ್ಲಿ ಯಡಿಯೂರಪ್ಪನವರ ಶಕ್ತಿ ಜೊತೆಗೆ ಬಲ ಕೂಡ ಆ ವಿಜೇಂದ್ರ ಅವರಿಗೆ ಸಿಗುವಂತ ಸಾಧ್ಯತೆ ಇರುತ್ತೆ, ಜೊತೆಗೆ ಯಡಿಯೂರಪ್ಪನವರ ಬಲ ಕೂಡ ಪಕ್ಷಕ್ಕೂ ಕೂಡ ಸಿಗುತ್ತೆ. ಈ ನಿಟ್ಟಿನಲ್ಲಿ ಅವರನ್ನು ಮುಂದುವರಿಸುವಂತ ಒಂದು ಕ್ಯಾಂಪೇನ್ ಕೂಡ ಈಗಾಗಲೇ ವಿಜೇಂದ್ರ ಅವರ ಆಪ್ತರು ಮಾಡಿರುವಂತದ್ದು. ಜಗದೀಶ್, ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.